ಬಿಡ್ತೀನಿ ಸರ್. ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರೋರು ಬಿಟ್ಬಿಟ್ರೆ ಹೊರ ಜಗತ್ತಿನವ್ರಿಗೆ ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ ಅನ್ನೋ ಎವಿಡೆನ್ಸ್ಗಳು ಇರ್ತಾವೆ ಸರ್. ಒಂದು ಕೇಸಲ್ಲಿ ಯಾವನ್ ಇನ್ವಾಲ್ವ್ ಆಗಿದ್ದಾನೋ ಅವನೊಬ್ಬನಿಗೆ ಬಿಟ್ರೆ ಇದು ಅಥವಾ ಆ ಗುಂಪಿಗೆ ಬಿಟ್ಬಿಟ್ರೆ ಆ ಸತ್ಯ ಹೊರ ಜಗತ್ತಲ್ಲಿ ಯಾವನಿಗೂ ಗೊತ್ತಿರಕ್ಕೆ ಸಾಧ್ಯ. ಅದು ನಾನು ಹೇಳ್ತೀನಿ ಸರ್ ಅಂತಾನೆ ಅವನು, ಅದು ನಾನು ಹೇಳ್ತೀನಿ ಸರ್ ಅಂತಾನೆ. ಅವಾಗ ಏನು ಮಾಡ್ತೀರಿ? ಅದನ್ನ ಯಾರು ತೀರ್ಮಾನ ಮಾಡಬೇಕು? ಓಕೆ ಸರ್, ಈಗ ಪೊಲೀಸ್ ಕರ್ತವ್ಯ ಚಾರ್ಜ್ ಶೀಟ್ ಫೈಲ್ ಮಾಡ್ಬಿಡ್ತಾರೆ ಸರ್. ಏನು ನೀವು ಚಾರ್ಜ್ ಶೀಟ್ ಫೈಲ್ ಮಾಡಿದ ತಕ್ಷಣ ನ್ಯಾಯಾಧೀಶರು ಇಲ್ಲ ನೀವೆಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಅದೇ ಕ್ರಾಸ್ ಬಂದೇ ಬರುತ್ತಲ್ಲಿ. ಅಲ್ಲ ಅವಕಾಶ ಕೊಡ್ತಾರೆ, ನೋಡಪ್ಪ ಇದಿದೆ, ನೀನು ಮೇಲೆ ಇದೆಲ್ಲ ಹೇಳ್ತಾ ಇದ್ದಾರೆ ಇವರು, ನೀನೇನು ಹೌದಾ ಅಲ್ವಾ ಹೇಳು ನೀನು ಪ್ರೂವ್ ಮಾಡೋಕ್ಕಾಗಿಲ್ಲ. ಬಸವರಾಜ್ ಸರ್ ಇದಕ್ಕೆ ನೋಡಿ ಸರ್, ಪ್ರದೋಷ್ ಹೇಳಿದಂಥ ಸ್ಟೇಟ್ಮೆಂಟು ಸತ್ಯವಾಗಿಯೂ ಅದರಲ್ಲಿ ಯಾವುದೇ ಅನುಮಾನಕ್ಕೆ ಎಡೆ ಮಾಡುವಂಥ ಅಂಶಗಳು ಇಲ್ಲದೇ ಇದ್ದು ಸಾಂದರ್ಭಿಕ ಸಾಕ್ಷಿಗಳಿಗೂ, ಪ್ರದೋಷ್ ಹೇಳ್ತಿರುವಂಥ ಸಾಕ್ಷಿಗಳಿಗೂ, ವೈಜ್ಞಾನಿಕ ಸಾಕ್ಷಿಗಳಿಗೂ, ಮೊಬೈಲ್ ಸಾಕ್ಷಿಗಳಿಗೂ, ಫಾರೆನ್ಸಿಕ್ಕು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊರಾಬರೇಟಿವ್ ಎಲ್ಲದಕ್ಕೂ ತಾಳೆ ಆಗಿಬಿಡ್ತು ಅಂದರೆ ದರ್ಶನ್ಗೆ ಚಾನ್ಸ್ ಇಲ್ವಾ? ಕಡಿಮೆ ಚಾನ್ಸಸ್, ವೆರಿ ರೇರ್. ಓಕೆ, ಎಲ್ಲಾನು ಕೊರಾಬರೇಟ್ ಆಯ್ತು ಅಂದ್ರೆ ಚಾನ್ಸಸ್ ಆರ್ ವೆರಿ ರೇರ್. ನಾವು ಆಗಲೇ ಹೇಳ್ತಾ ಇದ್ರಿ ಈ ಅದನ್ನ ಏನು ಇನ್ವಾಲ್ವ್ ಆಗಿರೋನ್ ಬಿಟ್ಬಿಟ್ಟು ಇನ್ಯಾರಿಗೂ ಅದು ಗೊತ್ತಿಲ್ಲ ಅನ್ನೋರು ಅಲ್ಲ, ಸಾಕ್ಷಿಗಾರರು ಎಲ್ಲ ಇದು ಅಪ್ರೂವರ್ ಅವಶ್ಯಕತೆ ಇದೆನಾ ಅಂತ ಆಗಲೇ ನೀವು ಕೇಳ್ತಾ ಇದ್ರಿ. ಈ ನಾವು ಎವಿಡೆನ್ಸ್ ಯಾವುದೂ ಇಲ್ಲ, ಐ ವಿಟ್ನೆಸ್ ಯಾರೂ ಇಲ್ಲ, ಅವಾಗ ಏನು ಬೇರೆ ಎವಿಡೆನ್ಸ್ ಇಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ, ಯಾವುದೂ ಎವಿಡೆನ್ಸ್ ಇಲ್ಲ ಅಂದ್ರೆ ನಾವು ಅವಾಗ ಅಪ್ರೂವರ್ ಮಾಡ್ಲಿಕ್ಕೆ ಅವನಿಗೆ ಇನ್ಸಿಸ್ಟ್ ಮಾಡ್ತೀವಿ. ಅದರಲ್ಲಿ ಯಾರು ಸ್ವಲ್ಪ ವೀಕ್ ಮೆಂಟಾಲಿಟಿ ಇರ್ತದೆ, ವೀಕ್ ಮನುಷ್ಯ ಇದು ಪೊಲೀಸ್ ಬುದ್ಧಿ. ಹೌದು, ನಾವು ಸುಮಾರು ಸಾವಿರಾರು ಕೇಸ್ ಮಾಡಿದೀವಿ. 40 ವರ್ಷ ಸೇವೆ ನಮ್ದು ಪೊಲೀಸ್ ಇಲಾಖೆಯಲ್ಲಿ, ಸಾಕಷ್ಟು ಸಾವಿರ ಕೇಸು ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ. ಯಾವನು ವೀಕ್ ಮನುಷ್ಯ ಇರ್ತಾನೆ, ಯಾವನು ಸ್ವಲ್ಪ ನಿಜ ಹಿಡಿತಾನೆ, ಬಾರಪ್ಪ ನೀನು ಸಾಕ್ಷಿ ಮಾಡ್ತಾನೆ, ನಿನಗೆ ಅಪ್ರೂವರ್ ಮಾಡ್ತೀವಿ ಬಾ. ಗುಡ್ ಕಾಪ್ ಬ್ಯಾಡ್ ಕಾಪ್ ಥಿಯರಿ ಸರ್. ಹೊಡೆದಿರ್ತಾನೆ, ನಾವು ಬಂದ್ಬಿಟ್ಟು ಯಾಕೆ ಓದಿ ತಿಂತ ಅಂತ ಸಾಹಿತ್ಯ ಮಗನೇ ಬಾಯಿ ಜಗಳು ಸೊ ಈ ತರ ಹೇಳುವಂತ ಚಾನ್ಸಸ್ ಬಹಳ ಮಾಡಿದೀವಿ ಬ್ರದರ್, ಇಲ್ಲ ಅಂತ ಅನ್ನೋದಿಲ್ಲ, ಮಾಡಿದ್ದೀವಿ. ಮತ್ತೆ ಅವ್ನು ನಿಜ ಹೇಳ್ತಾನೆ, ಏನು ಎವಿಡೆನ್ಸ್ ಇಲ್ಲ ಏನ್ ಮಾಡ್ಲಿಕ್ಕೆ ಆಗ್ತದೆ? ಮಾಡಕಲ್ಲ ನೋಡಿ, ನಾವು ಮರ್ಡರ್ ಆಗಿದ್ ನಿಜನಾ, ಹೆಣ ಬಿದ್ದಿದ್ ನಿಜ, ಸತ್ತಿದ್ ನಿಜ, ಮತ್ತೆ ಅದಕ್ಕೆ ನ್ಯಾಯ ಸಿಗ್ಬೇಕಲ್ಲ. ಓಕೆ, ನಾವು ನ್ಯಾಯದ ಪರವಾಗಿ ನಾವು ಮಾಡ್ತೀವಿ, ಹೊರತಾಗಿ ನಮಗೇನು ಇಂಟ್ರೆಸ್ಟ್ ಇರುವುದಿಲ್ಲ. ಅವ್ನು ನ್ಯಾಯ ಕೊಡಿಸ್ಬೇಕು, ಸತ್ತವನಿಗೆ ಅನ್ಯಾಯ ಆಗಿದೆ ಅಂತ ಅವ್ರ ಸಂಬಂಧಿಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತರ ಮಾಡ್ತೇವೆ. ಅದೇನು ಕೆಟ್ಟ ಉದ್ದೇಶದಿಂದ ಏನು ಉಳಿದಿಲ್ಲ, ಮಾಡಿದ್ದೀವಿ. ಮತ್ತೆ ಇನ್ನೊಂದೇನಿದೆ, ಈ ಕೇಸ್ನಲ್ಲಿ ಈ ಎಲ್ಲಾ ವಕೀಲರುಗಳನ್ನು ಕ್ರಾಸ್ ಮಾಡೋದು ನಮಗೆ ಆಗಲೇ ಹೇಳಿದ್ರು, ನೀವು ಎಲ್ಲ ಕ್ರಾಸ್ ಮಾಡ್ತಾರಂತ ಅವ್ರು ಚಾನ್ಸ್ ಇದಾವೆ. ಮತ್ತೆ ಅವರು ಧರ್ಮ, ಈಗ ಅವ್ನು ಉಳಿಸ್ಕೊಳ್ಳಿಕ್ಕೇನೆ ಕಕ್ಷಿದಾರರು ಉಳಿಸೋದಕ್ಕೆ ಅವ್ನ ಕರ್ತವ್ಯ, ಅವ್ನ ಪೇಮೆಂಟ್ ಇರ್ತದೆ, ಪೇಮೆಂಟ್ ಮಾಡಿರ್ತಾರೆ, ಅದ್ರದ್ದು ಧರ್ಮ ಆ ಪ್ರಕಾರ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ವೃತ್ತಿ ಧರ್ಮ, ಅದೇ ಪ್ರಶ್ನೆನೇ ಇಲ್ಲ. ಇವನ್ ನಿಜ ಇದು ಸುಳ್ಳು ಮಾಡ್ತಾರೆ, ಸುಳ್ಳು ನಿಜ ಮಾಡ್ತಾರೆ, ಅದು ಅವ್ರದ್ದು ವೃತ್ತಿನೇ ಅದೇ. ಅದನ್ನೇ ಬರ್ತಾರೆ ನಿಜನೇ. ಅದೇ ಹಿಂಗಿರುವಾಗ ಇದ್ರಲಿಂದಾನೇ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ಅನ್ನೋದೇನು ನನಗೇನು ಡೌಟ್. ಮತ್ತೆ ಇನ್ನೊಂದೇನಿದೆ, ಮರ್ಡರ್ ಕೇಸ್ನಲ್ಲಿ ಹೆಚ್ಚಾಗಿ ಮರ್ಡರ್ ಮಾಡಿದವನು ಅಬ್ಸ್ಕಾಂಡಿಂಗ್ ಆಗ್ತಾನೆ, ವೆರಿ ರೇರ್. ಕರೆಕ್ಟ್. 80% ಕೇಸ್ನಲ್ಲಿ ನಾನು ನೋಡಿದ್ದೇನೆ, ಎಲ್ಲ ಅಬ್ಸ್ಕಾಂಡಿಂಗ್ ಇರ್ತಾರೆ. ಒಂದು 20% ಕೆಲವೊಬ್ರು ರುಂಡಾನ ಹಿಡ್ಕೊಂಡ್ ಬರ್ತಾರೆ ಸ್ಟೇಷನ್ಗೆ. ಸರ್ ನಾನು ಕೊಲೆ ಮಾಡಿ, ನಾನು ಹೇಳ್ತಿಲ್ಲ, ಇವಳು ಅನೈತಿಕ ಸಂಬಂಧ ಇತ್ತು, ಇವ ಪ್ಯಾರಮರು, ಇವಂಗು ಹೊಡೆದೇನೆ, ಇವಂಗ್ ತಗೊಳ್ಳಿ. ಎಲ್ಲಿವರೆಗೆ ಅಂದ್ರೆ ರುಂಡ ಕಟ್ ಮಾಡಿ ಅವನ ಬಾಯಿಯಲ್ಲಿ ಅವ್ನ ಲಿಂಗನೇ ಇಟ್ಟಿರ್ತಾರೆ. ಅಂತದ್ದು ಸೀಸ್ ಮಾಡಿದ್ದೇವೆ ನಾವು, ಸೆಕ್ಸುವಲ್ ಇದು ರೀಸನ್. ಇಬ್ಬರು ಮಲ್ಕೊಂಡಾಗೆ ಗುದ್ಲಿ ಹಾಕಿ ಹೊಡೆದ್ರೆ ಗುದ್ಲಿ ಇಡೀ ಇಬ್ಬರು ದೇಹದಲ್ಲಿ ಪಾಸ್ ಆಗಿ ಅಲ್ಲೇ ನೆಲದಲ್ಲಿ ಉಗಿದು ಅಲ್ಲೇ ಡೆತ್ ಆಗಿತ್ತು ಇಬ್ರು. ಇವನು ಲಿಂಗ ಸದಾ ಇದರಲ್ಲಿ ಇತ್ತು, ವಜನದಲ್ಲಿ. ಅಂತದ್ದು ಸೀಜ್ ಮಾಡಿದ್ದೇವೆ. ಸಾಕಷ್ಟು ಕೇಸುಗಳು ಮಾಡಿದ್ದೇವೆ, ಅದ್ರ ಪ್ರಶ್ನೆನೇ ಇಲ್ಲ. ನಾವು ಹೇಳೋದ ಹಾಗೆ ಯಾಕೆ ವಕೀಲ ಅಲ್ಲ, ಏನ್ ಸರ್, ಕಾನೂನೇ ಮರ್ತ್ಬಿಟ್ಟು ನೀವು ನಿಮ್ ಕೆಲ್ಸಕ್ಕೋಸ್ಕರ ನೀವು ಕಾನೂನು ಮರ್ತೀವಲ್ಲ. ಕಾನೂನು ಯಾಕೆ ಮರ್ತೀವಿ ನಾವು? ಕಾನೂನು ಪ್ರಕಾರ ಮಾಡ್ತೀವಿ. ಅವನು ಯಾರು ಒಬ್ಬ ನೀವು ಸಾಕ್ಷಿ ಸೀಸ್ ಮಾಡ್ಕೊಂಡು ಬಂದಿದ್ದೀವಿ, ಸೀಸ್ ಮಾಡಿದ್ದೇವೆ ಅಂತ ಹೇಳ್ತಾ ಇರೋದು. ಇಲ್ಲ ಅಂತಲ್ಲ ನಾನು ಹೇಳೋದಿಲ್ಲ, ಅಕ್ಯೂಸ್ ಅಲ್ಲ ಅಂತ ಹೇಳೋದಿಲ್ಲ. ಇಂಥವು ಅನೇಕ ಕೇಸುಗಳು ಮಾಡಿದ್ದೀವಿ. ಯಾವ ವಿಟ್ನೆಸ್ಗಳನ್ನು ಯಾವ ಏನೋ ನಮಗೆ ಅನಿವಾರ್ಯತೆ ಏನೂ ಇಲ್ಲಪ್ಪ ಅಂದಾಗ ಅವಾಗ ನಾವು ಅಪ್ರೂವ್ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಇದಾವೆ, ಆ ವಿಟ್ನೆಸ್ ಇದಾವೆ. 164 ಮಾಡಿಸಿದ್ದಾರೆ, ಸುಮಾರು ಜನರಿಗೆ 164 ಮಾಡಿಸಿದ್ದಾರೆ, ನಮ್ಮ ಪೊಲೀಸರೇ ಮಾಡಿಸಿದ್ದಾರೆ. ಮತ್ತೆ ಇಷ್ಟೆಲ್ಲ ಇರುವಾಗ ಇವಂದೇನು ಅವಶ್ಯಕತೆನಾ? ಇದು ಬಹಳ ದೊಡ್ಡ ಇದು, ಇದರಿಂದನೇ ಇವ್ನು ಶಿಕ್ಷೆ ಆಗ್ತದ ಅನ್ನೋದು ಏನು ಪ್ರಶ್ನೆ ಇಲ್ಲ. ಮತ್ತೆ ಇನ್ನೊಂದೇನು, ನಾನು ಆಗಲೇ ಹೇಳ್ದಲ್ಲ, ಇವನೇನು ಓಡಿ ಹೋಗಿಲ್ಲ, ಮರ್ಡರ್ ಮಾಡಿ ಶೂಟಿಂಗ್ ನಲ್ಲಿ ಇದ್ದಾನೆ.
ಇಲ್ಲೇ ಪಕ್ಕದಲ್ಲೇ ಇದ್ದಾನೆ ಜಿಮ್ ಪೊಲೀಸರು ಕರೆದ್ರೆ ಸರಳ ಸಂಬಂಧ ಯಾವುದು ತಕರಾರು ಮಾಡದೆ ಬಂದು ಹಾಜರಾಗಿದ್ದಾನೆ. ಸೊ ಇವು ಸದ ಕನ್ಸಿಡರ್ ಮಾಡ್ತಾರೆ ಇವನು ಸದ. ಫೈನ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XL PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.